ಇಲ್ಲಿಗೆ ಬರುವಾಗ ತುಂಬಾ ಮನಸ್ಸಿಗೆ ಸಂತೋಷ ಅನ್ಸುತ್ತೆ. ಇಲ್ಲಿನ ದೈವಗಳು, ದೇವತೆಗಳು, ದೇವಾಲಯಗಳು ಮತ್ತಿನ ಇಲ್ಲಿನ ಸ್ಥಳೀಯರ ಮನಸ್ಸುಗಳು ಯಾವಾಗಲೂ ನನ್ನನ್ನು ಸೆಳೀತಾನೆ ಇರ್ತವೆ. ಇವತ್ತು ದೊಡ್ಡ ಒಂದು ಮಳಿಗೆಯನ್ನ, ಒಂದು ಸುಂದರವಾದ ಮಳಿಗೆಯನ್ನ, ಸ್ತ್ರೀಯರಿಗೆ ಬಹಳ ಹತ್ತಿರವಾದ ಮಳಿಗೆಯನ್ನ ಪ್ರಾರಂಭ ಮಾಡಲಿಕ್ಕೋಸ್ಕರ ಬಂದಿದ್ದೀನಿ. ಸೀರೆ ಅದನ್ನ ವಿಂಗಡಿಸಿದ್ದಾರೆ. ಸೀರೆಯನ್ನ ವಿಂಗಡಿಸಿ ಸೀರೆ ಅಂತ ಹೇಳಿ ಮಾಡಿದ್ದಾರೆ. ಈ ಅಂಗಡಿ ತುಂಬಾ ಒಳ್ಳೇದಾಗ್ಲಿ. ಇವತ್ತು ಪ್ರಾರಂಭಗೊಂಡಿದೆ ನಿಮ್ಮೂರಿನಲ್ಲಿ, ನಿಮಗೋಸ್ಕರ ಪ್ರಾರಂಭಗೊಂಡಿದೆ. ಯಾಕಂತಂದ್ರೆ ಸೀರೆಗಳನ್ನ ತಗೊಳಕ್ಕೆ ನಾವೆಲ್ಲ ಹೆಣ್ಮಕ್ಳು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತೀವಿ. ಯಾಕಂತಂದ್ರೆ ಬೇರೆ ಬೇರೆ ಪ್ರದೇಶದಲ್ಲಿ ಆಯಾ ಪ್ರದೇಶದ ಸೀರೆಗಳಿರ್ತವೆ. ಒಂದು ಬನಾರಸ್ ಹೋದ್ರೆ ಬನಾರಸ್ ಸೀರೆ ಇರ್ತವೆ, ಮೈಸೂರಿನಲ್ಲಿ ಹೋದ್ರೆ ಮೈಸೂರು ಸಿಲ್ಕ್ ಇರ್ತದೆ, ಇನ್ನೆಲ್ಲೋ ಬೇರೆ ದೊಡ್ಡಬಳ್ಳಾಪುರದ ಸೀರೆ, ಆ ತರ ಸೀರೆ, ಈ ತರ ಸೀರೆ ಅಂತ ಇರ್ತವೆ. ಅಂದ್ರೆ ಒಂದೇ ಮಳಿಗೆಯಲ್ಲಿ ಇಲ್ಲಿಗೆ ಬಂದ್ರೆ, ಸೀರೆ ಮಳಿಗೆಗೆ ಬಂದ್ರೆ ನಿಮ್ಗೆ ಸೀರೆ ಆಗ್ಲಿ, ಡ್ರೆಸ್ ಆಗ್ಲಿ, ಒಡವೆಗಳಾಗ್ಲಿ, ಒಂದು ಹೆಣ್ಮಗಳಿಗೆ ಏನ್ ಬೇಕೋ ಎಲ್ಲವನ್ನು ಒಂದೇ ಸತಿ ತಗೊಂಡು ಹೋಗ್ಬೋದು. ಆ ರೀತಿಯಾದ ಒಂದು ಬ್ಯೂಟಿಫುಲ್ ಆದ ಒಂದು ಅಂಗಡಿಯನ್ನ ಮಾಡಿದ್ದಾರೆ ರಕ್ಷಿತ್ ಮತ್ತೆ ದೇವಿಕಾ. ತುಂಬಾ ತುಂಬಾ ಒಳ್ಳೇದಾಗ್ಲಿ. ಈ ಮಳಿಗೆಯಿಂದ ಇನ್ನೂ ಹಲವಾರು ಮಳಿಗೆಗಳು ಈ ಊರಿನಲ್ಲಿ ಸ್ಥಾಪನೆ ಆಗುವಂತದ್ದಾಗ್ಲಿ. ಈ ಮಳಿಗೆ ಪ್ರಾರಂಭ ಮಾಡಿದ ದೊಡ್ಡ ಯಶಸ್ಸು ಕಾಣಲಿ ಮಾಲೀಕರಿಗೆ ಮತ್ತೆ ಇಲ್ಲಿರೋ ಎಲ್ಲರಿಗೂ ಕೂಡ, ಸ್ಥಳೀಯರಿಗೆಲ್ಲರಿಗೂ ಒಳ್ಳೆಯ, ಯಾಕಂದ್ರೆ ಒಳ್ಳೆಯ ಬಟ್ಟೆ ತೊಟ್ಟಾಗ್ಲೂ ಕೂಡ ನಮ್ಗೊಂಥರ ಮನಸ್ಸು ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಒಳ್ಳೆಯ ವಾತಾವರಣದಲ್ಲಿ ಇದ್ದಾಗ್ಲೂ ಮನಸ್ಸು ಖುಷಿ ಅನಿಸ್ತಿರುತ್ತೆ. ದೈವವನ್ನ ಇರಿಸಿದ್ದೀರಿ, ತಿಮ್ಮಪ್ಪನನ್ನ ಇರಿಸಿದ್ದೀರಿ. ಅವನ ಆಶೀರ್ವಾದ ಜೊತೆಗೆ ನಮ್ದೆಲ್ಲ ಹಾರೈಕೆಗಳು ಅಷ್ಟೇ ಮನುಷ್ಯರಾಗಿ. ಒಳ್ಳೇದಾಗ್ಲಿ, ದೊಡ್ಡ ಯಶಸ್ಸು ಕಾಣ್ಲಿ ಅಂಡ್ ಆಲ್ ದಿ ಬೆಸ್ಟ್. ಇನ್ನೊಂದು 2 ಮಳಿಗೆಗಳನ್ನು ಓಪನ್ ಮಾಡಕ್ಕೆ ನಾವು ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು.